ನಮಸ್ಕಾರ. ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ 279 ಇಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ನೋಡೋಣ ಒಂದು ಜನರಲ್ ರೀಡಿಂಗ್. ಯಾರ ಎನರ್ಜಿ ಪಿಕ್ ಆಗತ್ತೆ ನೋಡೋಣ, ಏನ್ ಹೇಳಿಸ್ತಾರೆ ಭಗವಂತ ಅಂತ. ಓಕೆನಾ? ಸೊ ಯಾರೆಲ್ಲ ಮೆಂಬರ್ಶಿಪ್ ತಗೊಂಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಎಲ್ಲಾರ್ಗು. ಥ್ಯಾಂಕ್ ಯು, ನಿಮ್ದೆಲ್ಲ ವಿಡಿಯೋಗಳು ಬರ್ತಾ ಇರುತ್ತೆ ಮತ್ತೆ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಟೈಮ್ ತಗೊಂಡು ಇಷ್ಟು ಬ್ಯೂಟಿಫುಲ್ ಕಮೆಂಟ್ಸ್ ಹಾಕ್ತಾ ಇದ್ದೀರಾ ಎಲ್ಲಾರ್ಗು, ಥ್ಯಾಂಕ್ ಯು ಸೋ ಮಚ್. ಓಕೆ. ಆ್ಯಂಡ್ ಹಾಗೆ ಸ್ಟೋರ್ಸ್ಗೆ ಹೋಗಿ ಮ್ಯಾಜಿಕಲ್ ಮೀಡಿಯಾ 279 stores.dm2buy.com ಅಂತ ಹೇಳಿ ಖಂಡಿತ ಪರ್ಚೇಸ್ ಮಾಡಿ. ಎನರ್ಜೈಸ್ಡ್ ಕ್ರಿಸ್ಟಲ್ಸ್ ಎಲ್ಲ ಇಟ್ಟಿರೋದು ಖಂಡಿತ ಹೆಲ್ಪ್ ಆಗುತ್ತೆ, ಸಹಾಯ ಆಗುತ್ತೆ. ಓಕೆನಾ? ಸೊ ಖಂಡಿತ ಬೈ ಮಾಡಿ. ಓಕೆ. ಸೊ ನೋಡೋಣ ಇವತ್ತು ಯಾರ ಎನರ್ಜಿ ಪಿಕ್ ಆಗುತ್ತೆ ಅಂತ. ಎಸ್ ಬಾಬಾ, ಪ್ಲೀಸ್ ಗೈಡ್. ಓಂ ಸಾಯಿರಾಮ್. ಮೂರು ಕಾರ್ಡ್. ಓಕೆ, 3 ಕಾರ್ಡ್ ತೆಗಿತೀನಿ. ಎಸ್ ಬಾಬಾ. ಓ ಮೈ ಗಾಡ್, 1 ಕಾರ್ಡ್ ಬಿತ್ತು. ಇದು ನನಗೆ ಗೊತ್ತಿಲ್ಲ. ಓಕೆನಾ? ನೋಡಿ, ಇದೇನು ಪಾಪ್ ಆಗ್ತಾ ಇದೆ. ಆಕ್ಚುಲಿ ನನಗೆ ಗೊತ್ತಿಲ್ಲ ಇದು 7/7 ಕಂಟಿನ್ಯೂಯೇಷನ್ ಅಥವಾ ಏನು ಜನರಲ್ ನಾವೇನು ರೀಡಿಂಗ್ ಮಾಡಿ ಮತ್ತೆ ಹೇಟರ್ಸ್ಗೆ ಏನು ಶಿಕ್ಷೆ ಅಂತ ಮಾಡ್ತಾ ಇದ್ವಿ ಅಲ್ವಾ, ಸೊ ಅದಾ ಗೊತ್ತಿಲ್ಲ ನನಗೆ. ಸೊ ಏನು ಕಾರ್ಡ್ಸ್ ಬಿದ್ದಿದೆ ನಾನು ನೋಡಿಲ್ಲ ಇನ್ನೂ. ಸೊ ನೋಡೋಣ ಇನ್ನೊಂದು ಕಾರ್ಡು. ಓಕೆ. ಓ ಮೈ ಗಾಡ್, ಇಲ್ಲಾಗಲೇ 2 ಕಾರ್ಡ್ ಬಂದ್ಬಿಟ್ಟಿದೆ. ಸೊ 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 ಇದೊಂದು ಏಸ್ ಆಫ್ ಕಪ್ಸ್. ಓಕೆ. ಸೊ ನೀವು ಇವಾಗ ಯಾವ ಥರ ತೋರಿಸ್ತಾ ಇದ್ದಾರೆ ಗೊತ್ತಾ? ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಓಕೆನಾ? ಸೊ ಇದು ಹೇಗಿದೆ ಅಂತಂದರೆ, ಓಕೆ. ಸೊ ಇದು ಇಲ್ಲಿ ಏನು ಹೇಳ್ತಾ ಇದೆ, ಕಾರ್ಡ್ಸ್ ಏನು ಹೇಳ್ತಾ ಇದೆ ಹೇಳ್ತಾ ಹೋಗ್ತೀನಿ. ಓಕೆನಾ? ಫಸ್ಟು ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಇದು ಒಂದು ಕ್ಲಾರಿಫಿಕೇಶನ್ ಬೇಕು ನನಗೆ. 1 ನಿಮಿಷ, ಇನ್ನೊಂದು ಕಾರ್ಡ್ ಬೇಕು. ಬಾಬಾ, ಇದು ಯಾರು? ಕಿಂಗ್ ಆಫ್ ಪೆಂಟಿಕಲ್ಸ್ ಯಾರು? ಯಾರು 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 ಇವರು? ಯಾರು? ಎಸ್ ಬಾಬಾ. ಓ, ಚೋರ್ ಅಂತ ಹೇಳ್ತಾ ಇದ್ದಾರೆ. ನನಗೆ ಆ್ಯಕ್ಚುಲಿ ನಂಗೆ ಇದು ನೋಡಿದ ತಕ್ಷಣ ಏನು ಗೊತ್ತಾ, ನನಗೋತ್ರ ಒಂದು ಒಳ್ಳೆ ವೈಬ್ ಬರಲಿಲ್ಲ. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ಬೇರೆ ಕಾರ್ಡ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಓಕೆ. ಸೊ ಬಟ್ ಇದು ಯಾಕೋ ಒಳ್ಳೆ ವೈಬ್ ಬರ್ತಾ ಇಲ್ವಲ್ಲ ಅಂತ ನಾನು ಏನು ಸುಮ್ಮನೆ ಹೇಳಕ್ ಬರೋದಿಲ್ಲ. ಸೊ ಅದಕ್ಕೆ ಕ್ಲಾರಿಫಿಕೇಶನ್ ಕೇಳಿದ್ರೆ ನೋಡಿ, ಮತ್ತೆ 7. ಸೊ ಇದು 100% ನಾನು ಶುರು ಹೇಳಿಸಿದ್ರು ಇದು ಏನಂತ ನನಗೆ ಗೊತ್ತಿಲ್ಲ ಅಂತ ಶುರು ಮಾಡಿದೆ ನಾನು. ಇದು ಡೆಫಿನೆಟ್ ಆಗಿ ಮತ್ತೆ 7 ಬರ್ತಾ ಇದೆ. ನಾನು ಏನು ಮಾಡಲಾರಿ. ಓಕೆನಾ? ಸೊ ಇದೇನು ಬರ್ತಾ ಇದೆ ಅದನ್ನ ಹೇಳ್ತಾ ಹೋಗ್ತೀನಿ. ಓಕೆ. ಸೊ ಇಲ್ಲಿ ಮತ್ತೆ ಲಾಸ್ಟ್ ಟೈಮ್ ಕೂಡ ನೋಡಿದ್ವಿ, ನೀವು ಅರ್ಲಿಯರ್ ವಿಡಿಯೋಸ್ ನೋಡಿ, ಅವರು ಯಾವ ತರ ಅಂದ್ರೆ ಸೆಕೆಂಡ್ ಇನ್ನಿಂಗ್ ಶುರು ಆಗಿದೆ, ಇನ್ನೊಬ್ಬರ ಹತ್ರ ಹೋಗಿ ಈ ತರ ನೆಗೆಟಿವಿಟಿ ಮಾಡಿಸ್ತಾ ಇದ್ದಾರೆ. ಮತ್ತೆ ಸೊ ಅದರಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್ ಕೂಡ ಒಬ್ರು ಅಂದ್ರೆ ನಿಮ್ಮ ಸ್ಪೌಸ್ ಯಾರು ನೋಡ್ತಾ ಇದ್ದೀರಾ, ಅವರ ವೈಫ್ ಅಥವಾ ಅವರ ಹಸ್ಬೆಂಡ್ ಕೂಡ ಇನ್ವಾಲ್ವ್ ಆಗಿದ್ದಾರೆ, ಅವರ ಫ್ಯಾಮಿಲಿ ಅವ್ರ ಜೊತೆಗೆ ಅಂತೆಲ್ಲ ಬಂತು. ಓಕೆನಾ? ಅಂಡ್ ಇನ್ನೊಂದು ಏನಂತಂದ್ರೆ ಸೆಕೆಂಡ್ ಇನ್ನಿಂಗ್ ಅಂದ್ರೆ ಇನ್ನೊಬ್ಬರ ಹತ್ರ ಹೋಗಿ ನೆಗೆಟಿವಿಟಿ ಮಾಡಿಸ್ತಿದ್ದಾರೆ ಅಂತಾನು ಬಂತು. ಓಕೆನಾ? ಶುರು ಮಾಡಿದಾರೆ ಆಗ್ಲೇನೆ. ಸೊ ಅವ್ರಿಗೆ ಯಾವ ತರ ಒಂದು ಜಿದ್ದು ಯಾವ ತರ ಬಂದ್ಬಿಟ್ಟಿದೆ ಅಂದ್ರೆ, ಇವ್ರ ಹತ್ರ ಆಗ್ಲಿಲ್ಲ ಅಂದ್ರೆ ಇನ್ನೊಬ್ಬರ ಹತ್ರ ಹೋಗ್ತೀನಿ ಅನ್ನೋ ತರ ಒಂದು ಮೈಂಡ್ ಸೆಟ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಆ ತರ ಅಂತೆಲ್ಲ ತೋರಿಸಿದ್ರು. ಬಟ್ ಆಕ್ಚುಲಿ ಹೇಳ್ತೀನಿ, ಇದು ಈ ತರ ವಿಡಿಯೋ ಮಾಡಿಸ್ತಾ ಇರೋದು ಯಾತಕ್ಕೆ ಅಂತ ನನಗೆ ಅನ್ನಿಸ್ತಾ ಇದೆ ಅಂತಂದ್ರೆ, ಎಷ್ಟು ಜನ ಗೊತ್ತಾ, ನೀವು ನಂಬ್ತಿರೋ ಇಲ್ವೋ ಅಷ್ಟು ಜನದ ಫೋನ್ ಕಾಲ್ಸ್ ಬಂದಿದೆ. ಆಯ್ತಾ? ಫೋನ್ ಕಾಲ್ಸು ಪ್ಲಸ್ ಮೆಸೇಜಸ್. ಈ ವಿಡಿಯೋ ಪರ್ಫೆಕ್ಟ್ ನಮ್ಗೆ ಮ್ಯಾಚ್ ಆಗ್ತಾ ಇದೆ, ನನ್ನ ಫ್ಯಾಮಿಲಿ ಈ ತರ ನಡೀತಾ ಇದೆ, ನನ್ಗೆ ಈ ತರ ಅನ್ಯಾಯ ಆಗ್ತಾ ಇದೆ ಅಂತ ಎಷ್ಟು ಜನ ಅಂತಂದ್ರೆ ಹೇಳಕ್ ಆಗ್ತಾ ಇಲ್ಲ. ಆತರ ಅಷ್ಟು ಜನ ಮೆಸೇಜ್ ಹಾಕಿದ್ದಾರೆ ಪಾಪ. ಓಕೆನಾ? ಅಂಡ್ ಅವ್ರಿಗೆ ಈ ತರ ತೊಂದರೆ ಆಗ್ತಾ ಇದೆ, ನಮ್ ಸ್ಪೌಸ್ ಇಂದಾನೆ ತೊಂದರೆ ಆಗ್ತಿದೆ ಅಂತಾರೆ.
ಅವರೇ ಒಪ್ಕೋತಾ ಇದ್ದಾರೆ, ಎಸ್ ಇದು ಅವರೇ ಮಾಡ್ತಾ ಇರೋದು, ನಮ್ಮ ಹಸ್ಬೆಂಡ್ ಅಥವಾ ನನ್ನ ವೈಫೇನೆ ಈ ತರ ಸೇರಿದ್ದಾರೆ, ಅವರ ಫ್ಯಾಮಿಲಿ ಅವ್ರ ಜೊತೆ ಸೇರಿದ್ದಾರೆ, ಬೇರೆ ಯಾರು ಅಲ್ಲ, ಲೈಕ್ ಅವರ ಫ್ಯಾಮಿಲಿಯವರು, ಅವ್ರ ಸಿಸ್ಟರ್ಸ್, ಬ್ರದರ್ಸ್, ಪೇರೆಂಟ್ಸ್, ಈ ತರ ಇನ್ಯಾರೋ ಹೆಲ್ಪ್ ತಗೊಂಡು ಈ ತರ ಮಾಡ್ತಾ ಇದ್ದಾರೆ. ಯಾತಕ್ಕೆ ಅಂತಂದ್ರೆ ಒಂದು ಆಸ್ತಿಗೋಸ್ಕರ ಇರ್ಬೋದು. ಯಾಕೆ ಆ ತರ ಎಲ್ಲ ಮಾಡ್ಬೇಕು? ನೆಗೆಟಿವಿಟಿ ನಂಗೆ ಅರ್ಥ ಆಗ್ತಾ ಇಲ್ಲ. ಅಂಡ್ ಇದನ್ನ ಎಷ್ಟ್ರ ಮಟ್ಟಿಗೆ ತಗೊಂಡೋಗ್ತಾ ಇದ್ದಾರೆ ಅಂತಂದ್ರೆ, ನೆಗೆಟಿವಿಟಿ ಬರೀ ಈಗ ಹಸ್ಬೆಂಡ್ ಅಂಡ್ ವೈಫ್ ಮಾತ್ರ ನೆಗೆಟಿವ್, ಅವ್ರಿಗೆ ಮಾತ್ರ ಮಾಡ್ತಾ ಇರೋದಲ್ಲ, ಇದು ಮಕ್ಳ ತನಕನೂ ಮಾಡ್ತಾ ಇದಾರೆ. ಇವಾಗ ಅವರೇ ಸ್ಪೌಸ್ ಆಡ್ ಏನೋ ಮಿಂಗಲ್ ಆಗಿದ್ದಾರೆ ಅಂತ ಅನ್ಕೊಳ್ಳಿ. ಲೈಕ್ ಇಲ್ಲಿ ಬರ್ತಾ ಇರೋದು ಯಾವ ತರ ಅಂತಂದ್ರೆ, ಈಗ ಅವರ ವೈಫ್ ಅಥವಾ ಅವರ ಹಸ್ಬೆಂಡೇನೆ ಸೇರಿದ್ದಾರೆ ಅಂತ ಬರ್ತಾ ಇದೆ ಅಲ್ವಪ್ಪ. ಅವ್ರ ಮಕ್ಕಳೇ ಅಲ್ವಾ, ಹೇಗ್ ಸಾಧ್ಯ ಈ ತರ ಎಲ್ಲ ಒಂದು ನೆಗೆಟಿವಿಟಿ ಮಾಡಕ್ಕೆ? ನನ್ಗೆ ಅದೇ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ಆಗದೆ ಇರೋ ಪ್ರಶ್ನೆ ಅಂದ್ರೆ ಅದೇನೇನೆ, ಹೇಗ್ ಸಾಧ್ಯ? ವೈ? ಫಾರ್ ವಾಟ್ ರೀಸನ್? ಅದು ಗೊತ್ತಿಲ್ಲ ನನ್ಗೆ ಇದು ಯಾಕೆ ಅಂತ. ಸೊ ಇದು ತೋರಿಸ್ತಾ ಇದಾರೆ, ಮತ್ತೆ 4 ಆಫ್ ಕಪ್ಸ್ ತೋರಿಸ್ತಾ ಇದಾರೆ. ಇದು ಮಗುವಿನ ಎನರ್ಜಿ ಬರ್ತಾ ಇದೆ ಆಯ್ತಾ. ಯಾವ ತರ ಒಂದು ಸ್ಯಾಡ್ ಆಗಿ ಕೂತ್ಕೊಂಡ್ಬಿಟ್ಟಿದೆ ಒಂದು ಮಗು, ಅವ್ರದ್ದೇ ಮಗು ಆಯ್ತಾ, ಇದು ಅವ್ರದ್ದೇ ಮಗು ಅಂತಾನೆ, ಅದಕ್ಕೆ ನನ್ಗೆ ಈ ತರ ಹೇಳಿಸ್ತಾ ಇದಾರೆ. ಅವ್ರದ್ದೇ ಮಗು ಈ ತರ ಒಂದು ಮೋಸ ಮಾಡಿ ತನ್ನ ಮನೆಗೆ ತಾನು ಒಂದು ರೀತಿ ಒಂದು ಬೆಂಕಿ ಹಚ್ಕೊಳ್ಳೋ ಪ್ರಯತ್ನ ಆಗ್ಲಿ, ಅಥವಾ ತನ್ನ ಮನೆಗೆ ತಾನು ಹಾಕೋ ಪ್ರಯತ್ನ ಮಾಡ್ಕೊಂಡ್ರೆ ಏನ್ ಮಾಡಕ್ಕಾಗತ್ತೆ ಹೇಳಿ? ಅಷ್ಟು ಪ್ರೀತಿ ವಿಶ್ವಾಸದಿಂದ ನೋಡ್ಕೋಬೇಕಾಗಿತ್ತು ಮಗುನ, ಬಟ್ ಅದ್ರ ಬಗ್ಗೆ ಕೇರೇ ಇಲ್ಲ. ಯಾರೋ ಏನೋ ಹೇಳ್ಕೊಡ್ತಾ ಇದಾರೆ, ಯಾರು ಏನ್ ಮಾಡ್ತಾ ಇದಾರೆ, ಅವ್ರಿಗೆ ಒಂದು ಪ್ರಜ್ಞೆ ಇರ್ಬೇಕು. ನನ್ನ ಮನೆ, ನನ್ನ ಹೆಂಡತಿ, ನನ್ನ ಮಗು, ನನ್ನ ಗಂಡ, ನಮ್ಮ ಮನೆ, ಅದು ಇಲ್ವೇ ಇಲ್ಲ ಅಂತ ತೋರಿಸ್ತಾ ಇದಾರೆ. ಅಂಡ್ ಅಫ್ ಕೋರ್ಸ್ ಇದು ನಿಜ ಬರ್ತಾ ಇರೋದು, ಸುಮ್ನೆ ಬರ್ತಿರೋದಲ್ಲ. ಜನಗಳಿಗೆ ಇದು ನೋಡಿ ಏನ್ ಕೊಡ್ತಾ ಇದಾರೆ ಅವರು, ಅವ್ರಾಗ ಅದೇ ವಾಪಸ್ ಸಿಗ್ತಾ ಇದೆ ಅಂತಾನು ಹೇಳ್ತಾ ಇದಾರೆ ಆಯ್ತಾ. ಸೊ ಇದು ಅವ್ರು ಏನ್ ಅನ್ಯಾಯ ಮಾಡ್ತಾ ಇದ್ದಾರೆ ಆಯ್ತಾ. ಇಲ್ಲಿ ನೋಡಿ ಸ್ಕೇಲ್ ಇದೆ ಇಲ್ಲಿ ಮತ್ತೆ ಆಯ್ತಾ, ತಕ್ಕಡಿ, ಜೀವನದ ತಕ್ಕಡಿ. ಇದು ನಮ್ಮ ಹತ್ರ ನಾವು ಲೆಕ್ಕಾಚಾರ ಹಾಕೋ ಪ್ರಕಾರ ಅಲ್ಲ. ಏನು ಸ್ವಲ್ಪ ಇದು ತೋರಿಸಿ ಸ್ವಲ್ಪ ಬಾರ್ಗೇನ್ ಮಾಡೋ ತರ ಎಲ್ಲ ಅಲ್ಲ. ಈ ಕರ್ಮ ಹೊಡಿಯಕ್ ಶುರು ಆಯ್ತು ಅಂದ್ರೆ ಅಟ್ಟೆ ಸರಿಯಾಗಿ ಬೀಳ್ತಾ ಹೋಗುತ್ತೆ. ಬಟ್ ಇವ್ರಿಗೆ ಇನ್ನೂ ಇಷ್ಟ ಆದ್ರೂ ಇನ್ನೂ ಅರ್ಥ ಆಗ್ತಿಲ್ವಲ್ಲ ಅನ್ನೋದೇ ನನಗೆ ಬೇಜಾರು. ಇನ್ ಯಾವ ತರ ಹೇಳಿಸ್ಬೇಕು ಗೊತ್ತಿಲ್ಲ, ಹೇಳಿಸ್ತಾ ಇದಾರೆ. ಸೊ ಇನ್ನು ಈಗ ಸೆಕೆಂಡ್ ಪ್ಲೇಸ್ ಹತ್ರ ಹೋಗಿದ್ದಾರೆ. ಅದಕ್ಕೆ ಫಸ್ಟ್ ಕಾರ್ಡ್ ಇದೆ ಕಣ್ಣಿಗೆ ಬಿದ್ದಿದ್ದು ನನಗೆ ಮೇನ್ ಆಯ್ತಾ. ಮತ್ತೆ ನೋಡಿ 6 ಬಂದಿದೆ, 6 ಆಫ್ ಕಪ್ಸ್ ಬಂದಿಲ್ಲ, 6 ಆಫ್ ಪೆಂಟಕಲ್ಸ್ ಬಂದಿದೆ. ಸೊ 6 ದುಡ್ಡು ದುಡ್ಡು ದುಡ್ಡು. ಅಂಡ್ ಇದು ನಿಜ, ಇದು ನಿಜವಾಗ್ಲೂ ಇದು ಮಾಡ್ತಾ ಇರೋದು ಜನ ಹೇಳ್ತೀನಿ ಪಾಪ. ಅವ್ರವ್ರ ಲೈಫ್, ಅವರು ಮಕ್ಕಳನ್ನೇ ಬಿಡಲ್ಲ ಅಂದ್ರೆ ಏನ್ ಹೇಳ್ತೀರಾ ಅದಕ್ಕೆ? ಈ ತರ ಒಂದು ಮೋಸ ಮಾಡ್ತಾರ? ನೋಡಿ ಇದ್ರ ಕೆಳಗ್ ಬಂದಿದೆ ಈ ಕಾರ್ಡು. ಈ ತರ ಒಂದು ಅನ್ಯಾಯ ಮಾಡ್ತಾ ಇದಾರೆ. ಅವ್ರು ಮಾಡಿರೋ ಅನ್ಯಾಯ ಯಾವ ತರ ತೊಂದರೆ ಆಗಿದೆ ಅಂತಂದ್ರೆ, ಅವ್ರ ಮಗುಗೆನೆ ಎಫೆಕ್ಟ್ ಆಗಿದೆ ಅಂತ ತೋರಿಸ್ತಾ ಇದಾರೆ. ಅವರ ಮಗುಗೆನೆ ಎಫೆಕ್ಟ್ ಆಗಿದೆ ಅಂತ ಹೇಳ್ತಾ ಇದಾರೆ. ಓಕೆ, ಇನ್ನೊಂದು ಹೇಳ್ತಾ ಇದಾರೆ, ಇನ್ನೊಂದು ಮೆಸೇಜ್ ಬರ್ತಾ ಇದೆ. ಇನ್ನೊಂದೇನ್ ಹೇಳ್ತಾ ಇದಾರೆ ಅಂತಂದ್ರೆ, ಇದು ಓಕೆ. ಸೊ ಇಲ್ಲೇನ್ ಹೇಳ್ತಾ ಇದಾರೆ ಗೊತ್ತಾ, ಇದು ಯಾರು ಮಾಡ್ಸಿದ್ರು ಓಕೆನಾ, ಅವ್ರ ಮಗುಗೂ ಎಫೆಕ್ಟ್ ಆಗಿದೆ. ಜೊತೆಗೆ ಯಾರೆಲ್ಲ 7 ಜನ ಅಂತ ಹೇಳಿದ್ರಲ್ವಾ, 7 ಜನ ಅಂತ ಬರ್ತಾ ಇದೆ ನೋಡಿ ಆಯ್ತಾ. ಸೊ ಅವರಲ್ಲಿ ಒಬ್ಬರ ಮಗುಗುನು ಹಿಟ್ ಆಗ್ತಾ ಇದೆ ಅಂತ ತೋರಿಸ್ತಾ ಇದಾರೆ. ಅವರ ಒಂದು ಮಗುಗುನು ಮಗ ಅಥವಾ ಮಗಳು ಯಾರಂತ ಗೊತ್ತಿಲ್ಲ ನಂಗೆ, ಬಟ್ ಇದ್ರಲ್ಲಿ ಇರೋದು ಮಗ, ಇಲ್ಲೇ ನೋಡಿ ಆಯ್ತಾ. ಸೊ ಇದು ಏನ್ ಬರುತ್ತೆ ನಾನು ಅದನ್ನ ಹೇಳ್ತೀನಿ. ಸೊ ಇದ್ರಲ್ಲಿ ಏನ್ ತೋರಿಸ್ತಾ ಇದಾರೆ ಅಂದ್ರೆ, ಅವರ ಮಕ್ಕಳಿಗೆ ಅಲ್ದೇನೇನೆ ಆ 7 ಜನ, ಬೇರೆ ಯಾರು 6 ಜನ ಇದ್ರು, ಅದೇ 6 ಆಯ್ತಾ. 6 ಜನರಲ್ಲಿ ಅವರ ಮಗ ಅಥವಾ ಮಗಳು ಯಾರಿಗಾದ್ರೂ ಆಯ್ತು ಶುರು ಆಗಿದೆ, ಟೈಮ್ ಶುರು. ಇನ್ನೂ ಹೇಳಿದ್ರು ಆಕ್ಚುಲ್ ಆಗಿ ನೋಡಿ, ನೀವು ಲೇಟೆಸ್ಟ್ 7 ವಿಡಿಯೋದಲ್ಲೂ ಹೇಳಿದ್ರು, ಅವ್ರ ಟೈಮ್ ಸ್ವಲ್ಪ ವೀಲ್ ಆಫ್ ಫಾರ್ಚೂನ್ ಬಂದಿತ್ತು ಅಂದ್ರೆ, ಅವ್ರ ಕರ್ಮದ ಸಮಯ ಶುರು ಆಗ್ತಾ ಇದೆ, ಅವ್ರು ಏನ್ ಮಾಡಿದ್ರು ಅದೇ ವಾಪಸ್ ಸಿಗ್ತಾ ಇದೆ ಅಂತ. ಅದೇ ಬರ್ತಾ ಇರೋದು ಇಲ್ಲಿ. ಅವ್ರು ಏನ್ ಕೊಟ್ರು ಪ್ರಪಂಚಕ್ಕೆ, ಅವ್ರು ಏನ್ ಮಾಡಿದ್ರು ಅನ್ಯಾಯ, ಸೊ ಅದೇ ವಾಪಸ್ ಸಿಗ್ತಿದೆ, ವಾಪಸ್ ಅವ್ರಿಗೆ ಹೊಡಿತಾ ಇದೆ, ಶುರು ಆಗಿದೆ ಅಂತ. ಸೊ ಈಗ ತೋರಿಸ್ತಾ ಇದಾರೆ ಯಾವ ತರ ಹೊಡಿತಾ ಇದೆ ಅಂತಂದ್ರೆ, ಅವರ ಮಗ ಅಥವಾ ಮಗಳಿಗೆ ಹಿಟ್ ಆಗಿದೆ ಅಂತ ತೋರಿಸ್ತಾ ಇದಾರೆ. ಓಕೆನಾ, ದಿಸ್ ಇಸ್ ಟೂ ಮಚ್. ಇನ್ನೂ ಬುದ್ಧಿ ಕಲ್ತ್ಕೊಂಡಿಲ್ಲ ಅಂದ್ರೆ ನಾನೇನು ಮಾಡಕ್ಕಾಗತ್ತೆ. ನೋಡಿ 6 ಆಫ್ ವಾಂಡ್ಸ್, ಇದು ಬಂದ್ರು. ಇದು ಯಾರು ಅಂತಂದ್ರೆ, ನೀವು ಯಾರು ಹಸ್ಬೆಂಡ್ ನೋಡ್ತಾ ಇದ್ದೀರಾ ಅಥವಾ ವೈಫ್ ನೋಡ್ತಾ ಇದ್ದೀರಾ, ನಿಮಗ್ ತೊಂದರೆ ಆಗಿದೆಯಾ ಜೀವನದಲ್ಲಿ, ತೊಂದರೆ ಮಾಡಿದಾರ ನಿಮ್ಮ ಫ್ಯಾಮಿಲಿಯವರು ಆಯ್ತಾ, ನಿಮ್ಮ ಸ್ಪೌಸ್ ಕಡೆಯವರು ತೊಂದರೆ ಮಾಡಿದಾರ. ಸೊ ನಿಮ್ದೇ ಎನರ್ಜಿ ಇದು
ಆಯ್ತಾ. ಸೊ ಈ ತರ ಒಂದು ಅನ್ಯಾಯ ಮಾಡಕ್ ಹೋದ್ರು, ನಿಮ್ಗೆ ಒಂದು ಯಶಸ್ಸು ಅಥವಾ ನಿಮ್ಮ ಕೀರ್ತಿ ಮೇಲೆ ಕಣ್ಣು ಹಾಕಿ ಒಂದು ಅನ್ಯಾಯ ಮಾಡಿದ್ರು, ಸೊ ಅದೇನಾಗ್ತಾ ಇದೆ ಅಂತಂದ್ರೆ ಅವ್ರ ಮಗಳು ಅಥವಾ ಮಗನಿಗೇನೆ ಹಿಟ್ಟಾಗ್ತಾ ಇದೆ. ಆ ಕೀರ್ತಿ ಅವ್ರು ಏನ್ ಕೆಲಸ ಮಾಡ್ತಾ ಇದ್ರಾ, ಕೆಲಸ ಹೋಗಿರ್ಬೋದು, ಅಥವಾ ಇನ್ನೇನೋ ಮಾಡ್ತಾ ಇದ್ರಾ, ಏನ್ ಮಾಡ್ತಾ ಇದ್ರು ಅವ್ರಿಗೆ ಗೊತ್ತು. ಸೊ ಅಲ್ಲಿ ತೊಂದರೆ ಆಗ್ತಾ ಇದೆ, ನನ್ನ ಮೆಚ್ಚಿನ ಮಗುಗೆ ತೊಂದರೆ ಮಾಡಿದ್ರು, ಸೊ ಇದು ತಗೋ ವಾಪಸ್ ಅಂತ ಕರ್ಮ, ದೇವ್ರಲ್ಲ ಆಯ್ತಾ. ದೇವ್ರು ಪಾಪ ದೇವ್ರನ್ನ ಯಾರು ಅಂದ್ರೆ ಮಾತ್ರ ಅಷ್ಟೇ ಓಕೆನಾ. ಪಾಪ ದೇವ್ರೇನ್ ಮಾಡಕ್ಕಾಗತ್ತೆ, ನಮ್ ಕರ್ಮ ನಾವ್ ಮಾಡೋದು ಆಕ್ಷನ್ ಕೊನೆಗೆ ಅನ್ಬಿಡೋದು ದೇವ್ರು, ಏನಿದೆ ದೇವ್ರು ಏನು ನೋಡ್ಕೊಳ್ಳೋದೇ ಇಲ್ಲ ನಮ್ಮನ್ನ ಅಂತ. ಯಾಕಪ್ಪ, ನಾವ್ ಕೆಲಸ ಮಾಡುವಾಗ ನಮ್ದೇ ತಾನೇ ತಲೆ, ಆಕ್ಷನ್ ನಾವ್ ತಗೊಂಡಿರೋದು, ಕೊನೆಗೆ ಹೇಳೋದೇನು ದೇವ್ರು ಮಾಡ್ಬಿಟ್ರು, ಎಷ್ಟು ತಪ್ಪು ನೋಡಿ. ಆದ್ರೆ ಅದೇ ಟೈಮ್ ಅನ್ನೋದು ಯಾವ ತರ ತೋರ್ಸುತ್ತೆ ಅನ್ನಕ್ಕೆ, ಅದೇ ಒಳ್ಳೇದಾಗ್ಲಿ, ಈ ತರ ಒಂದ್ ಟೈಮ್ ಇದೆ ಅನ್ಕೊಳ್ಳಿ, ಒಂದು ಫುಲ್ ಯಶಸ್ಸು, ಒಂದು ಒಳ್ಳೆತನ, ಒಳ್ಳೇದು ಕೀರ್ತಿ ಸಿಗ್ತಾ ಇದೆ, ಏನೋ ಒಂದು ಮೇಲಿನ ಮೇಲೆ ಒಂದು ಪ್ರಮೋಷನ್ ಆಗ್ತಾ ಇದೆ, ಮೇಲಿನ ಮೇಲೆ ಒಂದು ಒಳ್ಳೇದಾಗ್ತಾ ಇದೆ ಅಂದಾಗ ಯಾವಾಗ್ಲಾರು ನಾವ್ ಹೇಳ್ತೀವ ದೇವ್ರ ದಯೆಯಿಂದ ಹಿಂಗ್ ಆಗ್ತಿದೆ ಅಂತ, ನಾನ್ ಕೆಲ್ಸ ಮಾಡಿರೋದು ಅದಕ್ಕೆ ಸಿಗ್ತಾ ಇದೆ ಅಂತೀವಿ, ಕರೆಕ್ಟಾ. ಅವಾಗೇನು ದೇವ್ರನ್ನ ನಾಪಿಸ್ಕೋತೀವಿ? ಖಂಡಿತ ಇಲ್ಲ. ನಾವ್ ಹೇಳೋದೇನು, ನಾನ್ ಮಾಡಿದೀನಿ ಕೆಲ್ಸ, ನಾನು ಕಷ್ಟಪಟ್ಟು ದುಡ್ದಿದೀನಿ, ಬೆಳಗ್ಗು ರಾತ್ರಿ ಕೆಲಸ ಮಾಡಿದೀನಿ, ಅದಕ್ಕೋಸ್ಕರ ನಂಗೆ ಇವಾಗ ಸಿಗ್ತಾ ಇದೆ ಅಂತ ಹೇಳ್ತೀವಿ ಹೊರತು, ಭಗವಂತನ ಯಾವತ್ತು ಆ ಸಮಯದಲ್ಲಂತೂ ಡೆಫಿನೆಟ್ ಆಗಿ ಹೇಳ್ತೀನಿ ನಾಪ್ಸ್ಕೊಂಡಿರಲ್ಲ. ಬಟ್ ಇಲ್ಲಿ ತೋರಿಸ್ತಾ ಇರೋದು ಆ ತರ ಅವ್ರಿಗೆ ಫಿಟ್ ಆಗ್ತಿದೆ ಈಗ, ಯಾವ ತರ ಅಂತ ತೋರಿಸ್ತಾ ಇದ್ದಾರೆ ಆಯ್ತಾ. ಸೊ ಇದು ಫಸ್ಟ್ ಕ್ವೀನ್ ಆಫ್ ಸೋರ್ಟ್ಸ್ ಅಂತ ಅನ್ಸುತ್ತೆ. ಅಂದ್ರೆ ಒಂದು ಲೇಡಿಗೆ 3 ಜನ ಲೇಡಿ ಅಂತ ಹೇಳಿದ್ರು 7 ಜನರಲ್ಲಿ. ಸಾರಿ, ನಾನೇನು ಮಾಡೋಕ್ಕಾಗೋದಿಲ್ಲ, ಆಗೋದಿಲ್ಲ, ಯಾಕಂದ್ರೆ ಏನ್ ಎನರ್ಜಿ ಬರ್ತಾ ಇದೆ ನಾನು ಅದನ್ನೇ ಮಾತಾಡ್ಬೇಕಾಗತ್ತೆ. ಅಟ್ಲೀಸ್ಟ್ ಈ ತರ ಒಂದು ಅವ್ರಿಗೆ ನಿಮ್ಮ ಎನಿಮಿ, ನಿಮ್ಮ ಹೇಟರ್ಸ್ಗೆ ಸಿಕ್ಕಿದೆ ಅಂತಾನು ಹೇಳಿದ್ದಾರೆ ಆಯ್ತಾ ವಿಡಿಯೋ. ಬಟ್ ಅವ್ರು ಸಿಕ್ಕಿದ್ರು ಕೂಡ ಪ್ರಯೋಜನ ಏನು, ಮತ್ತೆ ಮಾಡ್ತಾನೆ ಇದ್ದಾರೆ ಅಂದ್ರೆ ಏನ್ ಪ್ರಯೋಜನ ಹೇಳಿ. ಅವ್ರು ಏನಂದ್ರೆ ತುಂಬಾ ಲೈಟ್ ಆಗಿ ತಗೋತಾ ಇದ್ದಾರೆ ವಿಡಿಯೋನ, ತುಂಬಾ ಲೈಟ್ ಆಗಿ ತಗೋತಿದ್ದಾರೆ. ಇದೇನ್ ವಿಡಿಯೋ, ಏನ್ ಟೈರ್, ನಾನ್ ನಂಬದಿಲ್ಲ ಬಿಟಾಕ್ ಅಂತ ಕೇಳಿಸ್ತಾ ಇದೆ. ನಂಬೇಡಪ್ಪ, ನಂಬೇಡಿ. ಆದಾಗ ಆತರ ತೊಂದ್ರೆ ಬಂದಾಗ ಅಯ್ಯೋ ಅಂತ ಮಾತ್ರ ಅನ್ಬೇಡಿ ಆಯ್ತಾ. ದೇವ್ರನ್ನ ಬೈಬೇಡಿ ಅಷ್ಟೇ. ಈ ವಿಡಿಯೋ ಏನ್ ಅನ್ಕೋತೀರಾ, ನಿಮ್ಮ ಹಣೆ ಬರ ನಿಮ್ಮಿದು ಆಯ್ತಾ, ಅದು ನನ್ಗೇನು ಏನು ಇದ್ ಮಾಡಲ್ಲ. ಬಟ್ ದೇವ್ರನ್ನ ಬೈಬೇಡಿ ಅಷ್ಟೇ ನಾನು ಹೇಳೋದು. ಯಾಕಂದ್ರೆ ನಮ್ಮ ಎನರ್ಜಿ ನಾವು ಕೊಟ್ಟಿದೀವಿ ಆಚೆ, ನಾವೇನ್ ಕೊಟ್ಟಿದೀವಿ ಎನರ್ಜಿ ನಮ್ಗೆ ಅದೇ ಸಿಗುತ್ತೆ. ಈಗ ನೀವ್ ಹೇಳ್ಬೋದು, ನಾನೇನು ಕೆಟ್ಟದ್ ಬಯಸಿಲ್ಲ ಯಾರಿಗೂ, ನಾನು ಯಾರಿಗೂ ಏನು ಕೆಟ್ಟದ್ ಮಾಡಿಲ್ಲ, ನನ್ಗೆ ಯಾಕೆ ಹಿಂಗ ತೊಂದರೆ ಆಗ್ತಾ ಇದೆ, ನಮ್ಮ ಮಕ್ಕಳಿಗೆ ಯಾಕೆ ಹಿಂಗ್ ತೊಂದರೆ ಆಗ್ತಾ ಇದೆ ಅಂತ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದು ಬರೀ ಇವಾಗಿಂದು ನೋಡಿ. ಈ ಲೆಕ್ಕಪತ್ರ ಯಾವ ತರ ಇರುತ್ತೆ ಅಂತಂದ್ರೆ, ಈ ಕರ್ಮದ ಲೆಕ್ಕಪತ್ರ ಇದು ಬರೀ ನೆನ್ನೆ ಇವತ್ತು ಮಾಡಿದ್ದು ಲೆಕ್ಕ ಅಲ್ಲ, ಯಾವ್ದೋ ಜನ್ಮದ್ದು ಲೆಕ್ಕ ಇರುತ್ತೆ ಆಯ್ತಾ. ಸೊ ನಾವ್ ಯಾವಾಗ್ಲೂ ಏನೋ ಮಾಡಿರ್ತೀವಿ, ನಮ್ಗೆ ಹೆಂಗಪ್ಪ ಗೊತ್ತಾಗತ್ತೆ. ಸೊ ಏನೋ ಇರುತ್ತೆ, ಅದ್ರದ್ದು ಕಳೀತಾ ಇರ್ತೀವಿ. ಸೊ ಏನೇ ತೊಂದ್ರೆ ಮಾತ್ರ ಬಂತು ಅಂದ್ರೂ ಖುಷಿಯಾಗಿ ಜಸ್ಟ್ ಮೀಟ್ ಇಟ್, ಜಸ್ಟ್ ಏನೋ ಚಾಲೆಂಜ್ ನ ಫೇಸ್ ಮಾಡ್ಬೇಕಷ್ಟೇನೆ, ನಗ್ತಾ ವಿತ್ ಅ ಸ್ಮೈಲ್ಗೂ ಬೇಜಾರಾಗ್ಬಿಡ್ಬೇಕು. ಥೂ ಇದೆಯಾ ಹಿಂಗ್ ನಗ್ತಾ ಇರ್ತಾರಲ್ಲ, ಹೆಂಗೆ ಕಾಟ ಕೊಡೋದು, ಹೆಂಗ್ ತೊಂದ್ರೆ ಮಾಡೋದು ಅಂತ, ಕುಮಾನ್ ಅಂತ ಆ ತರ ಇರ್ಬೇಕು, ಸ್ಮೈಲ್ ಇರ್ಬೇಕು ಯಾವಾಗ್ಲೂನುವೆ, ಅಳ್ಬಾರ್ದು, ಅರ್ಥ ಆಯ್ತಾ, ಅಳಬಾರ್ದು. ಈಗ 7 ಸೀರೀಸ್ ಬಂದ್ಮೇಲಂತೂನುವೆ ಕೇಳಿ 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 ನನಗೆ ಬೇಜಾರಾಗ್ಬಿಟ್ಟಿದೆ, ಅಷ್ಟು ಜನ ಅಳ್ತಾ ಇದಾರೆ. ನಾನು ಸುಮ್ನೆ ಹೇಳ್ತೀವ ನೋಡಿ, ಈ ತರ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ತರ ಕಾಲ್ಸ್ ಬಂದಿದೆ, ಈ ತರ ಮಾತಾಡಿದ್ದಾರೆ, ಈ ತರ ಮೆಸೇಜ್ ಹಾಕಿದ್ದಾರೆ ಅಂತ ಸುಮ್ನೆ ನಾನು ಹೇಳಕ್ ಆಗೋದಿಲ್ಲ ಅಲ್ವಾ. ಅಂಡ್ ನನ್ಗೆ ಇನ್ನೊಂದ್ ಏನಂತಂದ್ರೆ, ಇವಾಗ ಏನ್ ಮಾತಾಡಿದ್ದಾರೆ ಅಥವಾ ಯಾರು ಮೆಸೇಜ್ ಹಾಕಿದ್ದಾರೆ, ನಾನು ಅದನ್ನೆಲ್ಲ ಓಪನ್ ಆಗಿ ಲೈಕ್ ಯೂಟ್ಯೂಬ್ ಅಲ್ಲೆಲ್ಲ ಹೇಳೋದಿಲ್ಲ, ಅದನ್ನ ಡಿಸ್ಕ್ಲೋಸ್ ಮಾಡೋದಿಲ್ಲ. ಸೊ ಹಾಗಾಗಿ ನಂಬಿ ಅಷ್ಟೇ, ಈ ತರ ಆಗ್ತಾ ಇದೆ, ಈ ತರ ನಡೀತಿದೆ ಪಾಪ ಜೀವನದಲ್ಲಿ, ಅವ್ರವ್ರ ಜೀವನದಲ್ಲಿ ಅವ್ರು ಏನ್ ಅನುಭವಿಸ್ತಿದ್ದಾರೆ ಅವ್ರಿಗೆ ಗೊತ್ತು, ಕಷ್ಟ ಯಾವ ತರ ಇದೆ, ನೋವು ಯಾವ ತರ ಇದೆ ಅಂತ. ಈ ತರಾನು ಇನ್ನೂ ನೀವು ನೋಡಿ, ನಾವ್ ಎಷ್ಟು ಪ್ರೀತಿ ವಿಶ್ವಾಸದಿಂದ ಇರ್ತೀವಿ ಅಷ್ಟು ಹೊಡಿತಾ ಇದಾರೆ ಅವರು. ಆತರ ಒಂದ್ ತೊಂದ್ರೆ ಮಾಡ್ತಾ ಇದಾರೆ ಅಂತಂದಾಗ ನಾವ್ ಯಾವ ತರ ಆಗ್ಬೇಕು ಗೊತ್ತಾ, ಸ್ಟ್ರಾಂಗ್ ಆಗ್ಬಿಡ್ಬೇಕು. ಆಯ್ತಪ್ಪ, ಆಯ್ತಮ್ಮ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನಾವಿರ್ತೀವಿ, ನಿಮ್ಗೆ ಯಾವಾಗ ಮಾತಾಡ್ಬೇಕು ಅನ್ಸುತ್ತೆ ಅಥವಾ ಯಾವಾಗ ಬರ್ಬೇಕು ಅನ್ಸುತ್ತೆ ನೀನ್ ಬಾ ಅಷ್ಟೇ ಆಯ್ತಾ. ಆತರ ಅನ್ಬಿಟ್ಟು ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ನೀವೇನು ಅಳ್ತಾ ಕೂತ್ಕೊಳ್ಳೋದಿಕ್ಕೆ, ಇದು ಒಂದೇ ಲೈಫ್ ಇರೋದು, ಒಬ್ರನ್ನೇ ಅಟ್ಯಾಚ್ಮೆಂಟ್ ಬಿಡಿ. ಇವಾಗ ಭಗವಂತನ್ಗೂ ಅದು ನಿಮ್ಗೆ ಒಂದು ಟೆಸ್ಟ್ ತರ ಅನ್ಕೊಳ್ಳಿ, ಇದೊಂದು ಟೆಸ್ಟ್. ಏನಂತಂದ್ರೆ, ನೀವು ಆಚೆ ಬರ್ತೀರಾ ಈ ತರ ಒಂದು ಪ್ರಾಬ್ಲಮ್ ಇಂದ, ಯಾವ ತರ ಫೇಸ್ ಮಾಡ್ತೀರಾ. ಈಗ ನಿಮ್ಗೆ ನಿಮ್ಮ ಹತ್ರದವರು ದೂರ ಮಾಡ್ಬೋದು ಭಗವಂತ, ಅವಾಗ ನೀವು ಯಾವ ತರ ಫೇಸ್ ಮಾಡ್ತೀರಾ.
ಇದೆಲ್ಲ ಪರೀಕ್ಷೆಗಳೇ, ಜೀವನದ ಪರೀಕ್ಷೆಗಳು. ನೀವು ನಂಬ್ತಿರೋ ಬಿಡ್ತಿರೋ ಇದೇ ಜೀವನದ ಪರೀಕ್ಷೆಗಳು, ಆಯ್ತಾ? ತೊಂದರೆ ಆಗಿರೋರು, ನೋವು ಪಡ್ತಿರೋರು, ಪಾಪ ಅವ್ರು ಎಷ್ಟು ಜನ ಫೋನ್ ಮಾಡಿ ಹೇಳ್ತಾರೆ ಗೊತ್ತಾ, ನಾನು ಒಬ್ರಿಗೂ ಏನೂ ತೊಂದರೆ ಮಾಡಿಲ್ಲಮ್ಮ, ನನ್ಗೆ ಈ ತರ ತೊಂದರೆ ಆಗ್ತಿದೆ ಅಂತ. ಏನ್ ಮಾಡೋಣಪ್ಪ, ಏನ್ ಮಾಡೋಣ ಹೇಳಿ? ನಮ್ ಕೈಲಿಲ್ಲ. ಅದೇ ಹಣೆ ಬರ ಅನ್ನೋದು. ಯಾತಕ್ ಹಣೆ ಬರ ಅಂತ ಹೇಳ್ತೀವಿ ಹೇಳಿ? ಅದಕ್ಕೋಸ್ಕರನೇ, ಆಯ್ತಾ? ಅದನ್ನ ತಿದ್ದಕ್ಕಾಗತ್ತಾ ಯಾರಾದ್ರನಾದ್ರೂ? ನಮ್ಗಾಗತ್ತೆ. ಹೇಗೆ ಅಂತಂದ್ರೆ ನಾವ್ ಯಾವ ತರ ಫೇಸ್ ಮಾಡ್ತೀವಿ, ಅಥವಾ ಬರೋ ತೊಂದರೆಗಳನ್ನ ಯಾವ ತರ ನೋಡ್ತೀವಿ. ಆಮೇಲೆ ಹತ್ತು ಕರೆದು ಬೇಜಾರ್ ಮಾಡ್ಕೋಬೇಡಿ. ಈಗಲೇ ಹೇಳ್ತೀನಿ ನಿಮ್ಗೆ, ಯಾರೆಲ್ಲ ಮಾತಾಡಿದೀರಾ ಎಲ್ರಿಗೂ ಹೇಳ್ತಾ ಇದೀನಿ, ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ಅದೊಂದು ಟೈಮ್ ಚೇಂಜಸ್ ಬರುತ್ತೆ, ನಿಜವಾಗ್ಲೂ ಚೇಂಜಸ್ ಬರುತ್ತೆ. ಬಟ್ ನೀವು ಸ್ವಲ್ಪ ನಂಬಿಕೆ ಇಡಬೇಕು ಅಷ್ಟೇನೇನೆ, ಆಯ್ತಾ? ಹೀಲಿಂಗ್ ಏನಾದ್ರು ತಗೊಂಡಿದ್ದೀರಾ ಅಂತಂದ್ರೆ ಖಂಡಿತ ಹೆಲ್ಪ್ ಆಗುತ್ತೆ. ಸ್ವಲ್ಪ ಧೈರ್ಯವಾಗಿರಿ. ಇದು ತೋರಿಸ್ತಿರೋದು ಯಾವ ತರ ಅಂತಂದ್ರೆ, ನಿಮಗ್ ಮಾಡಿರೋ ಅನ್ಯಾಯ ನಿಮ್ಮ ಮಕ್ಕಳಿಗೆ ಎಫೆಕ್ಟ್ ಆಗಿರೋದು ಅಲ್ದೇನೆ, ಇವಾಗ ಕರ್ಮ ಯಾವ ತರ ಚೇಂಜ್ ಆಗಿದೆ ಅಂತಂದ್ರೆ, ಅವರ ಆ 6 ಜನರಲ್ಲಿ, ಆಯ್ತಾ? ಯಾಕೆಂದ್ರೆ 7ನೇದೇ ಇದು ಕಿಂಗ್ ಆಫ್ ಪೆಂಟಿಕಲ್ಸ್ ಹೇಳಾಯ್ತು, ನಿಮ್ಮ ಸ್ಪೌಸ್ ಆತರ ಅಂತ. ನೋಡಿ, ಇದು ಎಲ್ರೂ ಲೈಫಲ್ಲೂ ಇದು ನಡೆಯಕ್ ಸಾಧ್ಯ ಇಲ್ಲ. ಯಾರೆಲ್ಲ ಮಾತಾಡಿದೀರಾ ನಿಮ್ಗೆ ಗೊತ್ತು. ಅಂಡ್ ಇದು ಫರ್ದರ್ ಹೇಳ್ಬೇಕಂದ್ರೆ, ಇದು ನಿಮ್ಮ ಫ್ಯಾಮಿಲಿಯವ್ರದ್ದು ಏನಾದ್ರು ಒಂದು ಸ್ಟೋರಿ ಇರ್ಬೋದು, ಕೇಳಿರ್ಬೋದು ನೀವು. ನಂಬದೇ ಇರ್ಬೋದು, ನಂಬು ಅಂತಾನೆ ಈ ವಿಡಿಯೋ ಆಯ್ತಾ? ನಂಬಿಲ್ದೇ ಇರ್ಬೋದು ನೀವು. ಆತರ ಇದ್ದಾಗ, ಬಂದಾಗ, ವಿಷಯ ತಿಳಿದಾಗ ನೀವು ನಂಬದೇ ಇದ್ದಿರ್ಬೋದು ಅವಾಗ, ಆ ಸಮಯದಲ್ಲಿ. ಬಟ್ ಈಗ ಈ ವಿಡಿಯೋ ನೋಡಿದೀರಾ, ಸಿಕ್ಕಿದೆ ನಿಮ್ ಕೈಗೆ ಅಂದ್ರೆ, ಇದು ನಂಬಲೇಬೇಕಾದ ವಿಷಯ ಅಂತ ಹೇಳ್ತಾ ಇದಾರೆ, ಓಕೆನಾ? ಅಂಡ್ ಸ್ವಲ್ಪ ಜನಕ್ಕೆ ಇದನ್ನು ಹೇಳ್ತಾ ಇದಾರೆ, ಲೈಕ್ ನೆಗೆಟಿವಿಟಿ ಈ ತರ ಎಲ್ಲ ಮಾಡ್ಕೊಂಡು ಮತ್ತೆ ಲೈಫ್ನ ಹಾಳು ಮಾಡ್ಕೋಬೇಡಿ. ಕರ್ಮದ ಕಾರ್ಡ್ ಇದು, ಆಯ್ತಾ? ನೀನ್ ಏನ್ ಕೊಡ್ತೀಯ ಪ್ರಪಂಚಕ್ಕೆ ಅದೇ ನಿನ್ಗೆ ವಾಪಸ್ ಬರುತ್ತೆ. ಕೇರ್ಫುಲ್ ಆಗಿರು. ಕೇರ್ಫುಲ್ ಆಗಿ ನಾವು ಲೈಫ್ನ ಲೀಡ್ ಮಾಡ್ಬೇಕು. ಆಕ್ಚುಲ್ ಆಗಿ ಹೇಳ್ತೀನಿ, ಈಗ ಏನ್ ಮಾಡ್ತೀವಿ ಅಂತಂದ್ರೆ, ಮನ್ಸಲ್ಲೂ ಬೈಕೋತಾ ಇರ್ತೀವಿ, ಮೇಲ್ಗಡೆ ಮಾತ್ರ ಹಾಯ್ ಹೌ ಆರ್ ಯು ಅಂತೀವಿ. ಅದೇ ಮನ್ಸಲ್ಲಿ ಅಂತೂನುವೆ ಹಾಳಾಗೋಗ್ಲಿ ಬೈಕ್, ಅದ್ ಪ್ರಯೋಜನ ಇಲ್ಲ. ಆತರ ಏನ್ ಗೊತ್ತಾ, ನಾವ್ ಏನ್ ಕೊಡ್ತೀವಿ ಅದೇ ನಮಗ್ ವಾಪಸ್ ಬರೋದು. ಅದರಿಂದ ಹೇಳ್ತಾ ಇದೀನಿ. ಅಂಡ್ ಇದು ವಿಡಿಯೋಗಳು ಭಗವಂತ ಮಾಡಿಸ್ತಿರೋದು ಯಾತಕ್ಕೆ ಅಂತಂದ್ರೆ, ಯಾರ ಬಗ್ಗೆನೂ ಒಂದು ದ್ವೇಷ ಇಟ್ಕೋಬೇಕು ಅಂತಾಗ್ಲಿ, ಒಬ್ರಿಗೊಂದು ಶಾಪ ಹಾಕ್ಬೇಕು ಅಂತ ಖಂಡಿತ ಅಲ್ಲ, ಆಯ್ತಾ? ಖಂಡಿತ ಅಲ್ಲ. ಆತರ ನಂದು ವಿಡಿಯೋ ಅಲ್ವೇ ಅಲ್ಲ. ವಿಡಿಯೋಗಳು ಮಾಡೋದು, ಆ ವಿಡಿಯೋಗಳು ಮಾಡೋ ಯಾತಕ್ ಮಾಡಿಸ್ತಾ ಇದಾರೆ ಭಗವಂತ, ಯಾತಕ್ ಈ ತರ ಒಂದು ಎನರ್ಜಿ ಪುಲ್ ಮಾಡ್ತಾರೆ ಅಂತಂದ್ರೆ, ಅವರೇ ಎನರ್ಜಿ ಪುಲ್ ಮಾಡೋದು. ನನಗಂತೂ ಗೊತ್ತಿಲ್ಲ, ನಂಗೆ ಏನ್ ಹೇಳಿಸ್ತಾರೆ ನಾನು ಹೇಳ್ತೀನಿ. ಯಾತಕ್ಕೆ ಪುಲ್ ಮಾಡ್ತಿದ್ದಾರೆ ಅಂದ್ರೆ, ತುಂಬಾ ಜನ ಇದ್ದಾರೆ, ತುಂಬಾ ಜನ. ನೀವು ನಂಬ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ಯಾರಿಗೆ ಈ ತರ ಏನು ಪ್ರಾಬ್ಲಮ್ ಇಲ್ಲ ಆತರ ಅಂದ್ರೆ, ಎಲ್ರೂ ಲಕ್ಕಿಗಳು, ಹೇಳ್ತೀನಿ ಕೇಳಿ. ಅಂಡ್ ಬ್ಲೆಸ್ ಯು ಆಲ್, ಓಕೆನಾ? ಎಲ್ರೂ ಚೆನ್ನಾಗಿರಿ ಅಷ್ಟೇ ನಾನು ಹೇಳೋದು. ನಗ್ತಾ ಇರಿ, ಒಂದು ಸ್ಮೈಲ್ ಆಲ್ವೇಸ್, ಓಕೆ? ನಗ್ತಾ ಇರಿ. ಬಟ್ ಯಾರು ತೊಂದರೆಯಲ್ಲಿದ್ದಾರೆ ಪಾಪ, ಅವ್ರಿಗೆ ಗೊತ್ತು ಏನ್ ಅನುಭವಿಸ್ತಿದ್ದಾರೆ ಅಂತ. ಸೊ ಅವರ ಹೇಟರ್ಸ್ಗೂ ಸಿಕ್ಕಿದೆ ಅಂತಾನೂ ಬಂದಿದೆ. ಸೊ ಸಿಕ್ಕಿ ಅಟ್ಲೀಸ್ಟ್ ಒಂದು ಚೇಂಜಸ್ ತಂದ್ಕೊಳ್ಳಿ ಅವ್ರ ಲೈಫಲ್ಲಿ, ಈ ತರ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಅಂತ ಹೇಳಿಸ್ತಾ ಇದ್ದಾರೆ. ಇನ್ನೊಂದೆರಡು ಕಾರ್ಡ್ ತೆಗಿತೀನಿ, ತೆಗ್ದ್ಬಿಟ್ಟು ಈ ವಿಡಿಯೋ ಕ್ಲೋಸ್ ಮಾಡ್ತೀನಿ, ಓಕೆನಾ? ಎಸ್ ಬಾಬಾ, ಇನ್ನೇನು ಹೇಳಬೇಕು? ವರ್ಲ್ಡ್ ಕ್ಲೋಸ್ ಮಾಡ್ತೀನಿ ಅಂದ ತಕ್ಷಣ ಕ್ಲೋಸ್ ಅಂತ ವರ್ಲ್ಡ್ ಕಾರ್ಡ್ ಬಂದ್ಬಿಡುತ್ತಲ್ಲ. ಎಸ್ ಬಾಬಾ, ಇನ್ನೊಂದು ಕಾರ್ಡ್, ಇದು ಹ್ಯಾಂಗ್ ಮ್ಯಾನ್. ನೋಡಿ, ಇದು ಬಂದಿರೋದು ಇದ್ರ ಕೆಳಗೆ, ಆಯ್ತಾ? ಅವ್ರೇನ್ ಕೊಟ್ರು ಪ್ರಪಂಚಕ್ಕೆ ಅಂದ್ರೆ, ಈ ತರ ಯಾರಿಗೊಂದು ಶ್ರೇಯಸ್ ಬರ್ಬೇಕಿತ್ತು, ಯಾರಿಗೊಂದು ಯಾವ ಫೀಲ್ಡ್ ಅಲ್ಲಿ ಇದ್ರು ಗೊತ್ತಿಲ್ಲ. ಯಾಕೆಂದ್ರೆ ಬಟ್ ನೀವು ಅರ್ಲಿಯರ್ ವಿಡಿಯೋಗಳು ನೋಡಿ, ಸ್ಪಿರಿಚುವಲ್ ಲೈನಲ್ಲೂ ಇದ್ರು ಆ ಥರ ಎಲ್ಲ ಅಂತ ಬಂದಿದೆ. ಸೊ ಏನ್ ಸಿದ್ಧಿ ಇತ್ತೋ, ಏನ್ ಇತ್ತು ಅವ್ರಿಗೆ, ಯಾರಿಗೆ ಈ ಕೆಲಸ ಇತ್ತು, ಒಳ್ಳೇದಾಗ್ಬೇಕು ಮಾಡಬೇಕು ಅನ್ನೋದಿತ್ತು, ಅದಕ್ಕೆಲ್ಲ ಒಂದು ಅದು ಕ್ಲೋಸ್ ಆಗಬೇಕು ಅಂತ ವರ್ಲ್ಡ್ ಕಾರ್ಡ್ ಪಕ್ಕಕ್ಕೆ ಬಂದಿದೆ. ಸೊ ಆ ಸಿದ್ಧಿ ಹೊಲಿಬಾರ್ದು ಅಂತನೋ, ಅಥವಾ ಏನಾದ್ರು ಒಂದು ನೇಮ್ ಫೇಮ್ ಆ ಥರ ಎಲ್ಲ ಸಿಗ್ಬೇಕು ಅಂತ ಇದ್ರೆ ಅದೆಲ್ಲ ಸಿಗಬಾರ್ದು ಅಂತ ಹ್ಯಾಂಗ್ ಮ್ಯಾನ್ ಬಂದಿದೆ ನೋಡಿ. ಅಂದ್ರೆ ಸ್ಟಾಪ್ ಆಗಬೇಕು, ಕ್ಲೋಸ್ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ಬಟ್ ನೋಡಿ, ಇದು ಎಷ್ಟು ಅನ್ಯಾಯ ಅನ್ನಕ್ಕೆ, ಇದು ಇದ್ರ ಕೆಳಗೆ ಬಂದಿದೆ. ಅವ್ರು ಬಯಸ್ತಿರೋದೇನು, ಅವ್ರಿಗೆ ಮಾತ್ರ ಬರ್ತಾ ಇರಬೇಕು ಎಲ್ಲ ಒಳ್ಳೇದು, ಬಟ್ ನಿನ್ನ ಜೀವನ ಹಿಂಗೆ ಸ್ಥಗಿತವಾಗಬೇಕು ಅಂತ. ಅವ್ರ ಜೀವನ ಏನಾಗುತ್ತೆ? ಅವ್ರ ಜೀವನನೂ ಅದೇ ಆಗುತ್ತೆ ತಾನೆ. ಯಾಕಂದ್ರೆ ಅದೇ ಅವ್ರು ಬಯಸ್ತಾ ಇದಾರೆ, ಹೊರಗ್ನವ್ರಿಗೆ, ಬೇರೆಯವ್ರಿಗೆ, ಎಲ್ಲಾರ್ಗೂ ಬಯಸ್ತಾ ಇರೋದು ಅದೇನೇನೆ ಮನಸ್ಸಿನಿಂದ. ನಾ ಹೇಳ್ತೀನಿ, ನಾವು ಮನ್ಸಲ್ಲಿ ಏನಾರೋ ಒಂದು ಥಾಟ್ ಬಂತು ಅಂತಂದ್ರೆ,
ಭಗವಂತನಿಗೆ ಗೊತ್ತಿಲ್ಲದೆ ಇರೋದು ಏನೂ ಇಲ್ಲ ಆಯ್ತಾ, ಆ ಥರ ತೋರಿಸ್ತಾ ಇದ್ದಾರೆ. ಸೊ ಅವರು ಈ ಥರ ಯೋಚನೆ ಮಾಡಿಕೊಂಡು ಒಂದು ಕೆಟ್ಟದ್ದು ಬಯಸ್ತಾ ಇದ್ದಾರೆ ಅಂತಂದರೆ, ಸ್ಥಗಿತ ಆಗಬೇಕು ಅಂತ ಅವ್ರ ಲೈಫ್ ಏನಾಗುತ್ತೆ, ಅದು ಅದೇ ಆಗೋದು, ಸ್ಥಗಿತ ಆಗೋದೇನೆ. ಅದಕ್ಕೆ ಅವರ ಮಕ್ಕಳಿಗೇನೆ ಈ ಥರ ಹಿಟ್ಟಾಗ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ. ಸರಿನಾ? ಸೊ ನಾನು ಈ ವಿಡಿಯೋ ಇವಾಗ ಇಲ್ಲಿಗೆ ಮುಗಿಸ್ತೀನಿ, ಓಕೆನಾ? ಮತ್ತೆ ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲೂ ನೋಡ್ಬಿಡೋಣ, ಲೈಕ್ ಇದರಿಂದ ಫರ್ದರ್ ಇನ್ನೇನಾದ್ರು ಹೇಳ್ತಾರಾ ಅಂತ ನೋಡೋಣ, ಓಕೆನಾ? ಥ್ಯಾಂಕ್ ಯು. ಸೊ ಇಲ್ಲಿ ತನಕ ನೋಡಿ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಓಕೆನಾ? ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಎಲ್ಲರಿಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮ್ಯಾಜಿಕಲ್ ಮೀಡಿಯಾ 279 ಫ್ಯಾಮಿಲಿ ಸೇರಿದ್ದೀರಾ, ಎಲ್ರಿಗೂ ಲವ್ ಯು ಲವ್ ಯು ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಮಯ ಈ ಮ್ಯಾಜಿಕಲ್ ಮೀಡಿಯಾ 27 ಕೇಳಿ, ವಿಡಿಯೋಗಳನ್ನ ಕೇಳಿ, ಅಂತ ಬ್ಯೂಟಿಫುಲ್ ಕಮೆಂಟ್ಸ್ ಹಾಕಿ ನಮ್ಗೆ ಇನ್ನೂ ವಿಡಿಯೋಸ್ ಮಾಡಬೇಕು ಅಂತ ಹುರಿದುಂಬಿಸ್ತಾ ಇದ್ದೀರಾ. ಅದೇ ಥರನೇ ಸಬ್ಸ್ಕ್ರೈಬ್ ಮಾಡಿ ಹುರಿದುಂಬಿಸ್ತಾ ಇದ್ದೀರಾ. ಮೆಂಬರ್ಶಿಪ್ ತಗೊಳ್ಳಿ ಆಯಿತಾ, ಜಾಯಿನ್ ಆಗಿ, ಸೊ ದಟ್ ಅಲ್ಲೂ ಕೂಡ ಇನ್ನೂ ಜಾಸ್ತಿ ಮೆಂಬರ್ಸ್ಗೋಸ್ಕರ ವಿಡಿಯೋಸ್ ಬರುತ್ತೆ. ನೀವೇನು ಅದಕ್ಕೋಸ್ಕರ ಅಂತ ಏನಿಲ್ಲ, ಲೈಕ್ ಮೆಂಬರ್ಸ್ಗೋಸ್ಕರ ಮಾಡಬೇಕು, ನನಗೂ ಖುಷಿನೇನೆ. ನಿಮಗೋಸ್ಕರ ಮಾಡೋದ್ರಲ್ಲಿ ನನಗೇನು ಬೇಜಾರಿಲ್ಲ. ಖಂಡಿತ ತಗೊಳ್ಳಿ, ಓಕೆನಾ? ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.